ರಾಜೀನಾಮೆ ನೀಡ್ತಾರ ರಮೇಶ್ ಜಾರಕಿಹೊಳಿ ಶಾಸಕ ಸ್ಥಾನಕ್ಕೆ ಗುಡ್ ಬೈ ಹೇಳ್ತಾರ ಅನ್ನೋದೀಗ ಪ್ರಶ್ನೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಇದೀಗ ಅಧಿಕೃತವಾಗಿ ತಿಳಿಸಿದ್ದಾರೆ, ಈಗ ಅವ್ರನ್ನ ಸಚಿವ ಸಂಪುಟದಿಂದ ಕೋಕ್ ನೀಡಲಾಗಿದೆ ಅಂತ. ಆ ಮೂಲಕ ಈಗ ಶಾಸಕ ಸ್ಥಾನಕ್ಕೆ ಗುಡ್ ಬೈ ಹೇಳೋದಕ್ಕೆ ರಮೇಶ್ ಜಾರಕಿಹೊಳಿ ಇದೀಗ ಮುಂದಾಗಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷವನ್ನೇ ತೊರೆತಾರ ರಮೇಶ್ ಜಾರಕಿಹೊಳಿ. ಬೆಳಗಾವಿಯ ಪ್ರಭಾವಿ ಶಾಸಕರಲ್ಲಿ ನಾಯಕರಲ್ಲಿ ಒಬ್ಬರಾಗಿರುವಂತಹ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ. ನ್ಯೂಸ್ 18ಗೆ ರಮೇಶ್ ಜಾರಕಿಹೊಳಿ ಎಕ್ಸ್ಕ್ಲೂಸಿವ್ ಆಗಿ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಈಗ ತಮ್ಮ ಶಾಸಕ ಸ್ಥಾನಕ್ಕೆ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾರ ರಮೇಶ್ ಜಾರಕಿಹೊಳಿ. ಆ ಮೂಲಕ ಈಗ ದೊಡ್ಡ ಪ್ರಶ್ನೆ, ರಮೇಶ್ ಜಾರಕಿಹೊಳಿ ಬಹಳ ದಿನಗಳಿಂದ ಬಹಳ ತಿಂಗಳುಗಳಿಂದ ಒಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿದ್ರು. ನನ್ನ ನಿರ್ಧಾರ ಹೈಕಮಾಂಡ್ಗೆ ತಿಳಿಸ್ತೀನಿ, ರಮೇಶ್ ಅವರು ಸಂಜೆ ಬೆಂಗಳೂರಿಗೆ ಬಂದು ನಿರ್ಧಾರವನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಏನಿಲ್ಲ, ಏನ್ ಮಾತಾಡಿಲ್ಲ. ನಾವು ಹೈಕಮಾಂಡ್ ಅದು ಹೈಕಮಾಂಡ್ ನಿರ್ಧಾರಕ್ಕೆ ತಾವು ಬದ್ಧರಾಗಿದ್ದೀರಾ? ಅದನ್ನ ಬಂದು ನಮ್ಮ ನಿರ್ಣಯ ನಾವು ಹೈಕಮಾಂಡ್ ತಿಳಿಸ್ತೇನೆ. ನಮ್ಮ ನಿರ್ಣಯಕ್ಕೆ ನಮ್ಮ ಹೈಕಮಾಂಡ್ ಏನಿಲ್ಲ, ಏನ್ ಮಾತಾಡಿಲ್ಲ. ನಾವು ಹೈಕಮಾಂಡ್ ಅದು ಹೈಕಮಾಂಡ್ ನಿರ್ಧಾರಕ್ಕೆ ತಾವು ಬದ್ಧರಾಗಿದ್ದೀರಾ? ಅದನ್ನ ಬಂದು ನಮ್ಮ ನಿರ್ಣಯ ನಾವು ಹೈಕಮಾಂಡ್ ತಿಳಿಸ್ತೇನೆ. ನಮ್ಮ ನಿರ್ಣಯಕ್ಕೆ ನಮ್ಮ ಹೈಕಮಾಂಡ್ ಏನಿಲ್ಲ, ಏನ್ ಮಾತಾಡಿಲ್ಲ. ನಾವು ಹೈಕಮಾಂಡ್ ಅದು ಹೈಕಮಾಂಡ್ ನಿರ್ಧಾರಕ್ಕೆ ತಾವು ಬದ್ಧರಾಗಿದ್ದೀರಾ? ಅದನ್ನ ಬಂದು ನಮ್ಮ ನಿರ್ಣಯ ನಾವು ಹೈಕಮಾಂಡ್ ತಿಳಿಸ್ತೇನೆ. ನಮ್ಮ ನಿರ್ಣಯಕ್ಕೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಚಿದಾನಂದ್ ಪಟೇಲ್. ಈಗ ರಮೇಶ್ ಜಾರಕಿಹೊಳಿ ಬಹಳ ದಿನಗಳಿಂದ ಹೇಳ್ತಾ ಇದ್ದೆ ನಾನು, ಒಂದು ಕ್ವಶನ್ ಮಾರ್ಕ್ ಆಗಿ ಇನ್ನೂ ಕೂಡ ಉಳ್ಕೊಂಡಿದ್ದಾರೆ ಅಂತ. ಇವತ್ತು ಯಾವ ನಿರ್ಧಾರವನ್ನ ಕೈಗೊಳ್ಳಬಹುದು, ಏನ್ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಅವ್ರ ವಿಚಾರವಾಗಿ ಅವಿನಾಶ್, ಈಗಾಗಲೇ ರಮೇಶ್ ಜಾರಕಿಹೊಳಿ ನ್ಯೂಸ್ 18 ಕನ್ನಡಕ್ಕೆ ದೂರವಾಣಿ ಮುಖಾಂತರ ಪ್ರತಿಕ್ರಿಯೆ ನೀಡಿರುವಂತದ್ದು. ಹೈಕಮಾಂಡ್ ತೀರ್ಮಾನ ಸಂಬಂಧಪಟ್ಟ ಆರಂಭದಲ್ಲಿ ಬದ್ಧ ಅಂತ ಹೇಳಿ, ನಂತರ ನನ್ನ ನಿರ್ಧಾರವನ್ನು ಸಂಜೆ ಮೇಲೆ ಹೈಕಮಾಂಡ್ಗೆ ತಿಳಿಸ್ತೀನಿ ಅನ್ನೋ ಮುಖಾಂತರ ಮತ್ತೆ ಕ್ವಶನ್ ಮಾರ್ಕ್ ಅನ್ನು ಇಟ್ಟಿದ್ದಾರೆ. ಆ ಮುಖಾಂತರ ಎಲ್ಲ ಒಂದು ಕಡೆ ತಮ್ಮ ಒಂದು ಹೆಜ್ಜೆಯನ್ನ ಹೊರಗಡೆ ಇಟ್ಟಿದ್ದಾರೆ. ಕಾಂಗ್ರೆಸ್ ಮನೆಯಿಂದ ಒಂದು ಹೆಜ್ಜೆಯನ್ನು ಹೊರಗಡೆ ಇಟ್ಟಿದ್ದಾರೆ. ಆ ಹೆಜ್ಜೆ ಬಿಜೆಪಿ ಮನೆ ಅನ್ನೋ ಒಂದು ಸೂಕ್ಷ್ಮವನ್ನು ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಬಿಜೆಪಿ ನಾಯಕರು ನಿರಂತರವಾಗಿ ರಮೇಶ್ ಜಾರಕಿಹೊಳಿ ಜೊತೆ ಸಂಪರ್ಕದಲ್ಲಿರುವಂತದ್ದು. ರಮೇಶ್ ಜಾರಕಿಹೊಳಿ ಕೂಡ ಅಜ್ಞಾತ ಸ್ಥಳದಲ್ಲಿ ಇರುವಂತದ್ದು. ಈಗಾಗಲೇ ರಮೇಶ್ ಜಾರಕಿಹೊಳಿ ಜೊತೆ ಇರತಕ್ಕಂಥ 7 ಜನ ಶಾಸಕರನ್ನು ಕೂಡ ರಮೇಶ್ ಜಾರಕಿಹೊಳಿ ಸಂಪರ್ಕ ಮಾಡಿರುವಂತದ್ದು. ಯಾವುದೇ ಗಳಿಗೆಯಲ್ಲಿ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಪಡಬೇಕಾಗಿಲ್ಲ. ಒಟ್ಟಾರೆ ರಮೇಶ್ ಜಾರಕಿಹೊಳಿ ಅವರನ್ನ ಮೊನ್ನೆ ಮುಖ್ಯಮಂತ್ರಿಗಳು ಕರೆಸಿಕೊಂಡ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರಲ್ಲ ಎಂಬ ಸಂದೇಶವನ್ನು ಕೊಟ್ಟಿದ್ರು. ಅದಾದ ಬಳಿಕ ಕೂಡ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಸಿದ್ದರಾಮಯ್ಯ ಜೊತೆ ಮಾತುಕತೆಯನ್ನು ಮಾಡಿ ಅವರ ಮಲೇಷ್ಯಾ ಪ್ರವಾಸವನ್ನು ಮೊಟಕುಗೊಳಿಸಿ ಇಲ್ಲಿಗೆ ಬರುವಂತೆ ಮಾಡಿಕೊಂಡ್ರು. ಎಲ್ಲದರ ನಡುವೆ ಇದೀಗ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಮನೆ ಬಿಡುವ ಸೂಚನೆಯನ್ನು ಕೊಟ್ಟಿರುವಂತದ್ದು. ಆ ಮುಖಾಂತರ ಆಪರೇಷನ್ ಕಮಲಕ್ಕೆ ರಮೇಶ್ ಜಾರಕಿಹೊಳಿ ಒಳಗಾಗುವ ಸಾಧ್ಯತೆ ನಿಶ್ಚಲವಾಗಿದೆ ಅಂತಲೇ ಹೇಳ್ಬೋದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪಟೇಲ್.